ವಿಧಾನಸಭೆಯಲ್ಲಿ ಪಂಚಮಸಾಲಿ ಲಾಠಿ ಚಾರ್ಜ್ ಕಿಚ್ಚು. ಕಲಾಪದಲ್ಲಿ ಸರ್ಕಾರದ ವಿರುದ್ಧ ಬಿಜೆಪಿ ಧಿಕ್ಕಾರವನ್ನ ಕೂಗಿದೆ. ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಮಾಡಿರೋದರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಲಾಪದಲ್ಲಿ ಚರ್ಚೆಗೆ ಅವಕಾಶವನ್ನ ಕೇಳಿದ್ದಾರೆ ಬಿಜೆಪಿ ನಾಯಕರು. ಸಂತಾಪ ಸೂಚನೆಯ ಬಳಿಕ ಅವಕಾಶ ಕೊಡ್ತೀವಿ ಅಂತ ಸ್ಪೀಕರ್ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗಿದ್ರು ಬಿಜೆಪಿ ನಾಯಕರು. ಈಗ ನಮ್ಮ ಹಿರಿಯ ಸದಸ್ಯ ನಮ್ಮನ್ನು ಅಗಲಿದ್ದಾರೆ. ಈಗ ಅಭಿಚರಿ ಸಂತಾಪ ಸೂಚನೆ. ಸನ್ಮಾನ್ಯ ಅಧ್ಯಕ್ಷರೇ, ಹಿರಿಯ ಸದಸ್ಯ ತೀರಿದ್ದಾರೆ. ಸಂತಾಪ ಸೂಚನೆ ಸದಸ್ಯ ಆಯ್ತು. ಹಿರಿಯ ಸದಸ್ಯರು ಸಂತಾಪ ಸೂಚನೆ ಇದೆ. ಜಯಣ್ಣ ಮತ್ತು ಆರ್ ನಾರಾಯಣ ಜಯಣ್ಣ ಮತ್ತು ಆರ್ ನಾರಾಯಣ ಅವರು ಸಂತಾಪ ಸೂಚನೆ ಬಿಜೆಪಿ ಅವರು. ಇನ್ನು ಪರಿಷತ್ನಲ್ಲೂ ಕೂಡ ಲಾಠಿ ಚಾರ್ಜ್ ವಿಚಾರ ಪ್ರಸ್ತಾಪ ಆಯಿತು. ಚರ್ಚೆಗೆ ಅವಕಾಶ ನೀಡಬೇಕು ಅಂತ ಬಿಜೆಪಿ ಪಟ್ಟು ಹಿಡಿತು. ಲಾಠಿ ಚಾರ್ಜ್ ಮುಂದಿಟ್ಟು ದೋಸ್ತಿ ಪಡೆ ಪರಿಷತ್ನಲ್ಲಿ ಮುಗಿಬಿದ್ದಿದೆ. ಇದು ಇಡೀ ರಾಜ್ಯದ ಲಿಂಗಾಯತ ಸಮುದಾಯಕ್ಕೆ ಮಾಡಿರ್ತಕ್ಕಂಥ ಇದು ಲಿಂಗಾಯತ ಸಮುದಾಯಕ್ಕೆ ಮಾಡಿರ್ತಕ್ಕಂಥ ನಿಮಗೇನು ಕೇಳೋ ಸೌಜನ್ಯ ಈ ವಿಷಯವನ್ನು ನೋಡಿ. ಯಾಕೆ ಮಾತಾಡ್ತೀರಿ? ಎಲ್ಲರೂ ಯಾಕೆ ಮಾತಾಡ್ತೀರಿ? ನೀವ್ ಯಾಕೆ ಮಾಡಿ ಕೆಲಸ ಮಾಡ್ತೀರಿ? ನೀವ್ ಯಾಕೆ ನಾನು ಕೆಲಸ ಮಾಡ್ತೀರಿ? ಕುತ್ಕೊಳ್ರಿ. ನೋಡಿ ಇವರೇ, ರವಿಕುಮಾರ್ ಹುಡುಗಾಟಿಗೆ ಮಾಡ್ಬೇಡಿ. ನಾನು ಹೇಳ್ತೀನಿ ಕೇಳಿ. ಕ್ವಶನ್ ಅವರ್ ತಗೊಳ್ತೀನಿ, ಆಮೇಲೆ ಮಾತಾಡ್ಕೊಡ್ತೀನಿ. ಇಲ್ಲ ತಗೊಳ್ಳೋದಿಲ್ಲ, ನಾ ಸ್ಪಟ್ ತಗೊಳ್ಳೋದಿಲ್ಲ. ಕ್ವಶನ್ ಅವರ್ ತಿಪ್ಪೇಸ್ವಾಮಿ ನಾ ಮುಂದೆ ಹೋಗ್ತೀನಿ. ನೋಡಿ ತಿಪ್ಪೇಸ್ವಾಮಿ ಕ್ವಶನ್ ಕೇಳಿ. ತಿಪ್ಪೇಸ್ವಾಮಿ ಹುಡ್ರಿ, ನಾ ತಗೊಳ್ಳೋದಿಲ್ಲ. ನಾನು ನಿಮ್ಗೆ ಹೇಳಾಕತ್ತೀನಿ, ಸ್ಪಟ್ ತಗೊಳ್ಳೋದಿಲ್ಲ. ಕ್ವಶನ್ ಅವರ್ ರೇಸ್ ಮಾಡಿ ಹೇಳ್ತೀನಿ. ನಾನು ಕ್ವಶನ್ ಮುಗಿಬಿಟ್ಟ ಏನ್ ಮಾಡಂಗಿಲ್ಲ. ಕ್ವಶನ್ ಅವರ್ಸ್ ಮುಗಿದ ನಂತರ ಪ್ರಶ್ನೆ ಬಿಡಪ್ಪ. ಅಲ್ಪಸಂಖ್ಯಾತ ಬಹುದು ಸರ್, ಇದು ಮಾಡಬೇಡಿ. ಈಗ ನಾವು ನಡೆಸಂತ ಬೇಡ ನನಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.